ಹಾಯ್ ಗೈಸ್, ಲಾಸ್ಟ್ ವಿಡಿಯೋ ಬಂದ್ಬಿಟ್ಟು ನಿಮ್ಮ ವೋಲ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದು. ಅದರಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ದು ಒಂದೇ ಬ್ರೋ ಪಾರ್ಟ್ ಟು ಬೇಕು ಅಂತ. ಅಂಡ್ ಆ ವಿಡಿಯೋಗೂ ಕೂಡ ಹೆವಿ ಸಪೋರ್ಟ್ ತೋರಿಸಿದ್ರಿ. ಅಂಡ್ ಅದರಲ್ಲಿ ನೆಗೆಟಿವ್ ಕೂಡ ಕಮೆಂಟ್ ಬಂತು, ಪಾಸಿಟಿವ್ ಕಮೆಂಟ್ ಕೂಡ ಬಂತು. ತಲೆಯಲ್ಲಿ ಬ್ರೈನ್ ಅನ್ನೋದು ಇದ್ರೆ ಸೊ ಅರ್ಥ ಆಗಿರುತ್ತೆ. ಸೊ ಒಬ್ಬರೊಬ್ಬರಿಗೆ ಬ್ರೈನ್ ಜಾಗದಲ್ಲಿ ಇನ್ನೇನೋ ಕೊಟ್ಟಿರ್ಬೋದು ದೇವರು, ಸೊ ಅರ್ಥ ಆಗಿರಲ್ಲ, ಅವರು ಬ್ಯಾಡ್ ಕಮೆಂಟ್ ಮಾಡಿರ್ತಾರೆ, ಅದನ್ನ ನಾನು ಇಗ್ನೋರ್ ಮಾಡ್ತೀನಿ. ಹೇಟರ್ಸ್ ಅಂದ್ಮೇಲೆ ಬರೀ ಗೇಮಿಂಗ್ ಕಮ್ಯುನಿಟಿಲಿ ಮಾತ್ರ ನನಗೆ ಮಾತ್ರ ಅಂತಲ್ಲ ಅನ್ಕೊಳ್ಳೋದು. ಸೊ ಅವ್ನ್ ಮಿಲಿಯನ್ ಸಬ್ಸ್ಕ್ರೈಬರ್ ಇರಲಿ, 1 ಬಿಲಿಯನ್ ಸಬ್ಸ್ಕ್ರೈಬರ್ ಇರಲಿ, ಅವನಿಗೂ ಕೂಡ ಹೇಟರ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಅವರೇ ಅದನ್ನ ಇಗ್ನೋರ್ ಮಾಡ್ತಿದ್ದಾರೆ ಅಂದ್ಮೇಲೆ ನಾವೆಲ್ಲ ಚಿಕ್ಕ ಪುಟ್ಟ ಕ್ರಿಯೇಟರ್ಸ್ ಇಂತ ಬ್ಯಾಡ್ ಕಮೆಂಟ್ ಗೆ ರಿಯಾಕ್ಟ್ ಮಾಡ್ಬೇಕು ಅಂತ ಏನೂ ಇಲ್ಲ. ಎಲ್ಲೋ ಒಂದು ಡ್ರಾಮಾ ಉದ್ರೋಯ್ತು ಅನ್ಕೊಂಡು ಸುಮ್ಮನೆ ಇರಬೇಕಷ್ಟೇ. ಗೈಸ್, ಇವಾಗ ತುಂಬಾ ಟೈಮ್ ವೇಸ್ಟ್ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಕೂಡ BZ ಫ್ಯಾಮಿಲಿಗೆ ಜಾಯ್ನ್ ಆಗಿ. ಅಂಡ್ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಕೊಳ್ಳಿ. ಸೊ ಹೇಟರ್ಸ್ಗೂ ಮತ್ತೆ ನನ್ನ ಫ್ಯಾನ್ಸ್ಗೂ ಅಂತ ಹೇಳೋದು ವಿಡಿಯೋನ ಶೇರ್ ಮಾಡ್ರು, ವೋಲ್ಟರ್ ಅವ್ರಿಗೂ ತಲುಪಬೇಕಲ್ಲ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನನ್ನ ಬಗ್ಗೆ ಕೂಡ ಹೇಟ್ ತುಂಬಾ ಸ್ಪ್ರೆಡ್ ಮಾಡ್ದ. ನಾನು ತಪ್ಪು ಮಾಡಿಲ್ಲ ಅಂತ ನಾನು ಪ್ರೂವ್ ಮಾಡ್ಕೋತೀನಿ. ಹಾಗೆ ಗೈಸ್, ಇವತ್ತು ಬಂದ್ಬಿಟ್ಟು ವೋಲ್ಟರ್ ಏನೇನು ಚೂತಿಯ ಕೆಲಸ ಮಾಡಿದಾನಂತ ಅದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ. ಎಲ್ಲ ವಿಡಿಯೋ ಕ್ಲಿಪ್ ಇರುತ್ತೆ, ಏನ್ ಬರೀ ಬಾಯಲ್ಲಿ ಹೇಳ್ಕೊಂಡು ಹೋಗಲ್ಲ, ಎಲ್ಲ ನೋಡ್ಕೊಂಡು ಸೊ ನೀವೇ ಮ್ಯಾಚ್ ಮಾಡಿ ಏನ್ ಕೆಲಸ ಮಾಡಿದ್ರು ವೋಲ್ಟರ್ ಅಂತ ಹೇಳ್ಬಿಟ್ಟು ನೀವೇ ಡಿಸೈಡ್ ಮಾಡಿ. ಅಂಡ್ ಗೈಸ್, ಇನ್ನೊಂದು ಹೇಳೋದಾದ್ರೆ ಇದು ನಂದು ವೋಲ್ಟರ್ದು ಲಾಸ್ಟ್ ವಿಡಿಯೋ ಆಗಿರುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೊ ಅವನೇನಾದ್ರೂ ನೆಕ್ಸ್ಟ್ ಟೈಮ್ ಇಂದ ತಪ್ಪು ಮಾಡಿದ್ರೆ ಮಾತ್ರ ನಂದು ಯೂಟ್ಯೂಬ್ ಅಲ್ಲಾಗ್ಲಿ ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಅವನ ಬಗ್ಗೆ ಇನ್ನು ವಿಡಿಯೋಸ್ ಬರುತ್ತೆ. ನನ್ನ ಪ್ರಕಾರ ವೋಲ್ಟರ್ 2025 ಆಲ್ಮೋಸ್ಟ್ ಚೇಂಜ್ ಆಗಿದ್ದಾನೆ. ಚೇಂಜ್ ಆಗಕ್ಕೆ ಕಾರಣನೇ ನಾನು ಅನ್ಕೋತೀನಿ. ಇವಾಗ ನೀವು ವೋಲ್ಟರ್ನ ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಟೈಮ್ ಎಲ್ಲ ಸುಳ್ಳು ಸ್ಕ್ರಿಪ್ಟ್ ಹೇಳ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಮೋಷನ್ ಮಾಡ್ತಿದ್ನಲ್ಲ, ಅಂತ ಫೇಕ್ ಪ್ರಮೋಷನ್ಸ್ ನೆಲ್ಲ ಸ್ಟಾಪ್ ಮಾಡಿದ್ದಾನೆ. ತುಂಬಾ ಒಳ್ಳೆ ವಿಷಯ. ಸೊ ನಾನೇನಾದ್ರೂ ಇವನ್ ಬಗ್ಗೆ ವಿಡಿಯೋ ಮಾಡಿಲ್ಲ, ರೋಸ್ಟ್ ಮಾಡಿಲ್ಲ ಅಂದಿದ್ರೆ ಇದು ಕಂಟಿನ್ಯೂ ಆಗಿ ಹೋಗ್ತಿತ್ತು. ಸೊ ಕಮ್ಯುನಿಟಿಲೇ ದೊಡ್ಡ ಕ್ರಿಯೇಟರ್ ಚೂತಿಯ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಿದ್ರು. ಚಿಕ್ಕ ಕ್ರಿಯೇಟರ್ ಏನೋ 10,000 ಫಾಲೋವರ್ಸ್ ಗೇನ್ ಮಾಡ್ಕೊಂಡು ಅವರು ಕೂಡ ಇದೇ ತರ ಮಾಡ್ತಿದ್ರು. ಕನ್ನಡ ಕಮ್ಯುನಿಟಿ ಬಂದ್ಬಿಟ್ಟು ಸತ್ರು ಕೂಡ ಇಂಪ್ರೂವ್ ಆಗ್ತಿರಲಿಲ್ಲ. ಇವಾಗ ಎಲ್ಲೋ ಮುಂದೆ ಇಂಪ್ರೂವ್ ಆಗ್ಬೋದು. ಕನ್ನಡ ಕಮ್ಯುನಿಟಿಲಿ ಕೂಡ ವಿ ಬ್ಯಾಡ್ಜ್ ಬರ್ಬೋದು. ಅಂಡ್ ಕನ್ನಡ ಕಮ್ಯುನಿಟಿಲಿ ಕೂಡ ಟೂರ್ನಮೆಂಟ್ ಆಡಕ್ ಹೋಗ್ಬೋದು ಅನ್ನೋ ನಂಬಿಕೆ ಇವಾಗ ನನಗೆ ಬರ್ತಿದೆ. ಇವಾಗ ಹೆಂಗಿದ್ರೆ ಹಂಗೆ ಕಂಟಿನ್ಯೂ ಮಾಡ್ಕೊಳ್ಳೋದ್ರೆ ಯಾವ ಕಾಂಟ್ರವರ್ಸಿ ಕೂಡ ಇರೋದಿಲ್ಲ ನಮ್ಮ ಕನ್ನಡ ಕಮ್ಯುನಿಟಿಲಿ. ಆದರೆ ಇವಾಗ ಅಣ್ಣ ಏನ್ ತಪ್ಪು ಮಾಡಿದಾನೆ ಅದನ್ನ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ಅಂಡ್ ನೆಕ್ಸ್ಟ್ ಇಂದ ಈ ತರ ತಪ್ಪು ಆಗ್ಬಾರ್ದು. ಇವಾಗ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾನ ಅಂದ್ರೆ ಅದ ಹೇಳ್ಬಿಟ್ಟು ಇದು ತಪ್ಪು ಮಾಡಿದ್ಯಾ ಅಂತ ತೋರಿಸ್ಕೊಂಡು ಅವ್ನು ತಿದ್ಕೊಳ್ಳೋ ತರ ಮಾಡ್ಬೇಕು. ಆ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ನನ್ ತಪ್ಪು ಅಂತ ಅನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇವಾಗ ಏನಾದ್ರೂ ಇವನ್ ಬಗ್ಗೆ ತಿಳ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ನೋಡ್ತಾ ಇರಿ. ಇವಾಗ ವಿಡಿಯೋ ಕ್ಲಿಪ್ ಹಾಕ್ತೀನಿ. ಗೈಸ್, ಇಂಪಾರ್ಟೆಂಟ್ ರೀಲು ಯಾರು ಸ್ಕಿಪ್ ಮಾಡ್ಕೋಬೇಡಿ. ಒಬ್ಬ ಚೂತಿಯ ಬಂದಿದ್ದಾನೆ ಫ್ರೀ ಫೈರ್ ಕಮ್ಯುನಿಟಿಗೆ. ಈ ನನ್ನ ಮಗ ನನ್ನ ಹತ್ರ ಬರ್ತಾನೆ, ಬ್ರೋ ನನಗೆ ಹೆಲ್ಪ್ ಮಾಡಿ, ನನಗೆ ವಿಸಾ ಪ್ರಮೋಷನ್ ಕೊಡಿ ಅಂತಾನೆ. ಎಸ್, ಕೊಡ್ತೀನಿ ಅಂತ ನಾನು ಒಪ್ಕೋತೀನಿ. ಫಿಟ್ಟಿಂಗ್ ಆಪ್ ಮ್ಯಾಟರ್, ಆ ಮ್ಯಾಟರ್ದು ಒಂದು ಲಿಂಕ್ ಇದೆ, ಒಂದು ಗೂಗಲ್ ಡ್ರೈವ್ ಲಿಂಕ್ ಇದೆ, ಅದು ನಿಮ್ಗೆ ಬೇಕಾದ್ರೆ ಕೊಡ್ತೀನಿ. ಆ ಕಾಲ್ ರೆಕಾರ್ಡ್ ಕೇಳಿಸ್ಕೊಂಡ್ಬಿಟ್ರೆ ನೀವು ಶಾಕ್ ಆಗ್ಬಿಡ್ತೀರಿ. ಇವಾಗ ಯಾರು ಓ ಅಂತ ಇದ್ರೋ ಅವ್ರೆ ತುಪ್ಪಕ್ ಅಂತ ಹೋಗಿದ್ದೀರಾ, ಅವ್ನಿಗೆ ಹೋಗಿದ್ದೀರಾ. ಇವಾಗ ತುಪ್ಪಕ್ ಅಂತ ಯಾರು ಹೋಗಿತಾರಂತ ನಿಮ್ಗೆ ಗೊತ್ತಾಗುತ್ತೆ ಕಣೋ. ಈ ವಿಡಿಯೋ ಯಾಕಪ್ಪ ವೋಲ್ಟರ್ ಮಾಡ್ದ ಅಂದ್ರೆ, ಸೊ ನಾನು ಇವನ್ ಬಗ್ಗೆ ಇವನ್ ಮೇಲೆ ವಿಡಿಯೋ ಮಾಡಿ ಆಗ್ತಾ ಇರೋ ಕಾರಣದಿಂದ ಹೇಟರ್ಸ್ ಜಾಸ್ತಿ ಆಗ್ತಾರೆ. ಸೊ ತುಂಬಾ ಜನರಿಗೆ ಮೆಚುರಿಟಿ ಅನ್ನೋದು ಬರುತ್ತೆ, ತುಂಬಾ ಜನರಿಗೆ ಇವನ್ ರಿಯಾಲಿಟಿ ಅಂತ ಗೊತ್ತಾಗುತ್ತೆ. ಆವಾಗ ಇವನ್ಗೆ ಉಗಿಯಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಎಲ್ಲಿ ನನ್ನ ಫಾಲೋವರ್ಸ್ ಎಲ್ಲ ಡಿಕ್ರೀಸ್ ಆಗ್ತಾರೋ, ಎಲ್ಲಿ ನನಗೆ ಹೇಟರ್ ಜಾಸ್ತಿ ಆಗ್ತಾರೋ, ಎಲ್ಲಿ ನನಗೆ ಕನ್ನಡ ಕಮ್ಯುನಿಟಿಲಿ ಸಪೋರ್ಟ್ ಸಿಕ್ಕಲ್ವೋ ಅಂತ ಈ ವಿಡಿಯೋನ ಮಾಡಿ ಹಾಕ್ತಾರೆ. ನಾನು ಸಾಚ ಅಂತ ಪ್ರೂವ್ ಮಾಡ್ಕೊಳಕ್ಕೆ. ಅಂಡ್ ನಾನು ಏನು ವೋಲ್ಟರ್ ಜೊತೆ ಮಾತಾಡಿರ್ತೀನಿ ಕಾಲ್ ರೆಕಾರ್ಡರ್ ಅದನ್ನ ಕೊಡ್ತೀನಿ. ಸೊ ನೀವು ಎಲ್ಲರೂ ಕಮೆಂಟ್ ಮಾಡಿರಿ ಅಂತ ಹೇಳಿರ್ತಾನೆ. ಸೊ ಅದು ಏನ್ ಮಾತಾಡಿದೀನಿ ಅಂತ ನಾನೇ ನಿಮ್ಗೆ ತೋರಿಸ್ತೀನಿ. ವೋಲ್ಟರ್ ನನಗೆ ಅದಕ್ಕಿಂತ ಮುಂಚೆನೆ ಕ್ಲೋಸ್ ಆಗಿದ್ದ. ನಂದು ಯೂಟ್ಯೂಬ್ ಚಾನಲ್ದು ಆಡ್ಸನ್ ಸ್ಪಿನ್ ಬಂದಿಲ್ಲ ಅಂತ ಹೇಳಿದಾಗ್ಲೂ ಅವನಿಗೆ ಕಾಲ್ ಮಾಡಿ ಹೇಳಿದ್ದೆ. ಸೊ ಅವನೇನೇನೋ ಮೆಥಡ್ ಹೇಳ್ಕೊಟ್ಟಿದ್ದ, ಬಟ್ ಅದು ವರ್ಕ್ ಆಗಿರಲಿಲ್ಲ. ಸೊ ಈ ತರ ನಾನು ಕ್ಲೋಸೇ ಇದ್ದೆ. ಬಟ್ ಇವ್ನು ಯಾವಾಗ ಚೂತಿಯ ಕೆಲಸ ಮಾಡ್ತಾನೆ, ಸೊ ಅವಾಗ ನನ್ಗೆ ಅದು ಇಷ್ಟ ಆಗ್ಲಿಲ್ಲ. ಅದಕ್ಕೋಸ್ಕರ ನಾನು ಈ ತರ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಇವಾಗ ಅದು ಯಾವ ರೆಕಾರ್ಡರ್ ಅಂತ ಕೇಳ್ಕೊಬರೋಣ. ಮಾಡ್ತೀರಾ? ನನ್ನ ಫಾಲೋವರ್ಸ್ ಇದೆಲ್ಲ ಗೇನ್ ಮಾಡ್ಕೋತೀನಿ. ಸ್ವಲ್ಪ ಟೈಮ್ ಗೇನ್ ಮಾಡ್ಕೊಂಡಾದ್ಮೇಲೆ ನಂಗೆ ಚಿಕ್ಕ ಪುಟ್ಟ ಪ್ರಮೋಷನ್ ಬಂದ್ರೆ ನಂಗೆ ಐಡಿ ಕೊಡ್ತೀರಾ? ಸಮಥಿಂಗ್ ನಾನು ಅವನ ಜೊತೆ ಮಾತಾಡ್ಬೇಕಾದ್ರೆ ನಂದೊಂದು 8K ಫಾಲೋವರ್ಸ್ ಆಗಿರುತ್ತೆ. ಸೊ ನಾನು ಅವ್ನಿಗೆ ಹೇಳಿರ್ತೀನಿ ಒಂದು 10K ಫಾಲೋವರ್ಸ್ ನ ಗೇನ್ ಮಾಡ್ಕೋತೀನಿ. ಸೊ ಚಿಕ್ಕ ಪುಟ್ಟ ಪ್ರಮೋಷನ್ಸ್ ಬಂದ್ರೆ ಕೊಡು ಅಂತ. ಹ್ಞೂ ಅಂದಿರ್ತಾನೆ. ಇಂಟೆಲಿಜೆಂಟ್ ಇರೋರು ಇಲ್ಲೇ ಅರ್ಥ ಮಾಡ್ಕೋತೀರಾ. ಅಕಸ್ಮಾತ್ 8,000 ಫಾಲೋವರ್ಸ್ ನಾನು ಗೇನ್ ಮಾಡಿದೀನಿ ಅಂದ್ಮೇಲೆ ಇನ್ನು 2,000 ಫಾಲೋವರ್ಸ್ ಗೇನ್ ಮಾಡೋದು ಕಷ್ಟ ಆಗ್ತಿರ್ಲಿಲ್ಲ. ನಾನು ಈ ತರ ರೋಸ್ಟ್ ವಿಡಿಯೋ ಮಾಡ್ಬಿಟ್ಟೆ ಗೇನ್ ಮಾಡ್ಕೋಬೇಕು ಅಂತ ಆಪ್ಷನ್ ಇರಲಿಲ್ಲ. ನನಗೆ ತುಂಬಾ ಆಪ್ಷನ್ ಇತ್ತು. ಇವಾಗ ಈ ವ್ಯಕ್ತಿ ನಾನು ನಿಮ್ಗೆ ಪ್ರಮೋಷನ್ ಕೊಡ್ತೀನಿ ಅಂದ್ಮೇಲೆ ನಾನು ಏನ್ ಮಾಡ್ಬೇಕಿತ್ತು, ಅದು ಇದು ಆಳು ಮುಳ್ಳು ಕಂಟೆಂಟ್ ಮಾಡ್ಕೊಂಡು ಸೊ ಫಾಲೋವರ್ಸ್ ನ ಗೇನ್ ಮಾಡ್ಕೊಂಡು 10K ಫಾಲೋವರ್ಸ್ ಆದ್ಮೇಲೆ ವೋಲ್ಟರ್ನ 10K ಫಾಲೋವರ್ಸ್ ಆಗೈತೆ. ಸೊ ನನಗೂ ಕೂಡ ಸ್ಕ್ರಿಪ್ಟ್ ಕೊಡು, ನಾನು ಕೂಡ ಫೇಕ್ ಅಪ್ಲಿಕೇಶನ್ ಪ್ರಮೋಷನ್ ಮಾಡ್ಬಿಟ್ಟು ಆಡಿಯನ್ಸ್ ನ ಚೂತಿಯ ಮಾಡ್ಬಿಟ್ಟು ನಾನು ಕೂಡ ಒಂದ್ ಮನೆ ಕಟ್ತೀನಿ, ನಾನು ಕೂಡ ಬೈಕು ಕಾರು ತಗೋತೀನಿ ಅಂತ ಹೇಳ್ಬೋದಿತ್ತು. ಬಟ್ ನಾನು ಏನ್ ಮಾಡ್ತೀನಿ, ಸೊ ಇವನ ಹತ್ರ ಕ್ಲೋಸ್ ಆಗಿರ್ತೀನಿ. ಅಂತಾನ ಏನಂತಾನೆ ಅಂಡ್ ಒಂದು ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದ್ರೆ ಎಷ್ಟು ಅರ್ನಿಂಗ್ ಮಾಡ್ತಾನೆ ಸ್ವಲ್ಪ ಕ್ಲೋಸ್ ಆಗಿ ಎಲ್ಲ ತಿಳ್ಕೊಳ್ಳೋಕೋಸ್ಕರ ನಾನು ಅವನ ಜೊತೆ ಕಾಲ್ ಮಾತಾಡಿರ್ತೀನಿ. ಅಕಸ್ಮಾತ್ ಇವನ್ ಪ್ರಮೋಷನ್ ಕೊಡ್ತೀನಿ ಅಂದ್ಮೇಲೆ ಸೊ ನಾನು ಇವನ್ ಜೊತೆ ಇರ್ಬೋದಿತ್ತು ಹೊರತು ನಾನು ಇವ್ನು ವಿರುದ್ಧ ವಿಡಿಯೋ ಮಾಡಬೇಕು ಅಂತ ಇರ್ತಿರ್ಲಿಲ್ಲ. ಏನಕ್ಕಂದ್ರೆ ನಾನು ಇವನು ವಿರುದ್ಧ ಮಾಡಿ ವಿಡಿಯೋ ಮಾಡಿದ್ರೆ ಯಾವುದೇ ತರ ಅರ್ನಿಂಗ್ ಆಗಲ್ಲ. ನನಗೆ ಏನಂದ್ರೆ ಜಸ್ಟ್ ಫಾಲೋವರ್ಸ್ ಬರ್ತಾರೆ. ಅದೇ ಇವನ್ ಜೊತೆ ಕ್ಲೋಸ್ ಆಗಿ ಇದ್ದಿದ್ರೆ ಸೊ ನನಗೆ ಅರ್ನಿಂಗ್ ಅನ್ನೋದು ಆಗ್ತಿತ್ತು. ಇದು ಎಲ್ಲರ ಮೈಂಡ್ ಅಲ್ಲಿ ಇರಲಿ. ಇನ್ನೂ ಒಂದು ಡೌಟ್ ನ ಕ್ಲಿಯರ್ ಮಾಡ್ತೀನಿ. ನೋಡ್ತಾ ಇರಬಹುದು ಇಲ್ಲಿ 28 ಅಕ್ಟೋಬರ್ 2024 ಅಲ್ಲಿ ನಾನು ಫೇಕ್ ಅಪ್ಲಿಕೇಶನ್ ಪ್ರಮೋಷನ್ಸ್ ನ ನಿಲ್ಲಿಸಬೇಕು ಅಂತ ವಿಡಿಯೋನ ಮಾಡಿರ್ತೀನಿ. ಮತ್ತೆ ನಾನು ವೋಲ್ಟರ್ಗೆ ಬಂದ್ಬಿಟ್ಟು November 6 ಕಾಲ್ ಮಾಡ್ಬಿಟ್ಟು ಸೊ ಈ ಪ್ರಮೋಷನ್ ನ ಕೇಳಿರ್ತೀನಿ. ನಿಮಗೆ ಇದ್ರಲ್ಲಿ ಗೊತ್ತಾಗ್ತಿರ್ಬೋದು ಅಕ್ಟೋಬರ್ ಫಸ್ಟ್ ಬರೋದು, ಅಕ್ಟೋಬರ್ ಆದ್ಮೇಲೆ ನವೆಂಬರ್ ಬರೋದು. ನಾನು ಫಸ್ಟ್ಲೇ ಇಲ್ಲಿ ಕಂಟೆಂಟ್ ಸ್ಟಾರ್ಟ್ ಮಾಡಿರ್ತೀನಿ. ಆಮೇಲೆ ಬಂದ್ಬಿಟ್ಟು
ವೋಲ್ಟರ್ ಹತ್ರ ಪ್ರಮೋಷನ್ ನ ಕೇಳಿರ್ತೀನಿ. ಅಕಸ್ಮಾತ್ ನಾನು ಪ್ರಮೋಷನ್ ಕೇಳಲೇಬೇಕು ಅಂತ ಏನಾದ್ರು ಇದ್ದಿದ್ರೆ ಕಂಟೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಇರ್ತಿರ್ಲಿಲ್ಲ. ಇದೊಂದು ಮೈಂಡ್ ಅಲ್ಲಿ ಇರಲಿ. ಫಸ್ಟ್ಲೇ ನಾನು ಈ ಫೇಕ್ ಅಪ್ಲಿಕೇಶನ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ನಿಲ್ಲಿಸಬೇಕು ಅಂತ ಮೈಂಡ್ ಅಲ್ಲಿ ಡಿಸೈಡ್ ಆಗಿ ಆಮೇಲೆ ವೋಲ್ಟರ್ ಹತ್ರ ಕಾಲ್ ಮಾಡಿ ಸ್ವಲ್ಪ ತಿಳ್ಕೊಂಡಿರ್ತೀನಿ. ಕ್ಲಾರಿಫಿಕೇಶನ್ ಆಯ್ತು ಅನ್ಕೋತೀನಿ ಇಲ್ಲಿಗೆ. ಆ ಕಾಲ್ ರೆಕಾರ್ಡ್ ಆಗೋದು. ಇವಾಗ ಬಂದ್ಬಿಟ್ಟು ತುಪ್ಪಕ್ ಅಂತ ಯಾರು ಹೋಗಿತೀರಾ ಅಂತ ನೀವು ಕಮೆಂಟ್ ಅಲ್ಲಿ ಹೇಳಿ. ಮತ್ತೆ ಇವಾಗ ಇನ್ನೊಂದು ಕ್ಲಿಪ್ ನ ನೋಡ್ಕೊ ಬರೋಣ. ಚೂತಿಯ ಚಾಚಾ ನನ್ ಮಗನಲ್ಲ, ಪಾನ್ ಕಾರ್ಡ್ ಓಕೆ, ಪಾನ್ ಕಾರ್ಡ್ ಕೇಳ್ತಾನೆ, ಪಾನ್ ಕಾರ್ಡ್ ಹಾಕ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ಅಂತಾನೆ. ಗೈಸ್ ನಾನೊಂದು 11 ಮಂತ್ ಬ್ಯಾಕ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅನ್ಲಿಮಿಟೆಡ್ ಡೈಮಂಡ್ ನ ತಗೋಬಹುದು ಅಂತ. ಅದರಲ್ಲಿ ಆ ವಿಡಿಯೋದಲ್ಲಿ ಏನಪ್ಪ ಹೇಳಿರ್ತೀನಿ ಅಂದ್ರೆ, ಸೊ ಒಂದು ನಾವಿ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ. ಇದರಲ್ಲಿ ಸೊ ನೀವು ಪಾನ್ ಕಾರ್ಡ್ ಕೊಟ್ಟು ಲಾಗಿನ್ ಮಾಡ್ಕೊಂಡ್ರೆ 100 rupees ಸಿಗುತ್ತೆ ನಿಮಗೆ. ಸೊ ಇದನ್ನ ನೀವು ವಿತ್ ಡ್ರಾ ಕೂಡ ಮಾಡ್ಕೋಬಹುದು ಅಂತ ಹೇಳಿದೀನಿ. ಅವಾಗ ನಂದು ಜಸ್ಟ್ 11 ತಿಂಗಳು ಹಿಂದ್ಗಡೆ 4,500 5,000 ಸಬ್ಸ್ಕ್ರೈಬರ್ ಇತ್ತು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಅವಾಗ ನನಗೆ ಯಾವುದೇ ಅಪ್ಪ ಬಂದ್ಬಿಟ್ಟು ನನಗೆ ಪ್ರಮೋಷನ್ ಮಾಡ್ಕೊಡು, ನಿನಗೆ ಲಕ್ಷ ಗಟ್ಟಲೆ ಕೊಡ್ತೀನಿ ಅಂತ ಹೇಳಿರಲ್ಲ. ಇವನು ಹೇಳ್ತಾನೆ ಪಾನ್ ಕಾರ್ಡ್ ಕೊಟ್ಟು ಆಪ್ ನ ಲಾಗಿನ್ ಮಾಡ್ತಿದ್ದಾನೆ, ಇದರಲ್ಲಿ ಏನೇನು ಸ್ಕ್ಯಾಮ್ ಆಗ್ಬೋದು, ಪರ್ಸನಲ್ ಡೀಟೇಲ್ಸ್ ಎಲ್ಲ ಹೋಗ್ಬೋದು, ನೀನ್ ಮಾಡಿ ತಪ್ಪು ಅಂತ ಹೇಳಿದಾನೆ. ಬ್ರೋ, ನಾವಿ ಆಪ್ ಅನ್ನೋದು ಒಂದು ಲೋನ್ ಅಪ್ಲಿಕೇಶನ್. 4.3 ರೇಟಿಂಗ್ಸ್ ಕೂಡ ಇದೆ, 1 million ರಿವ್ಯೂಸ್ ಕೂಡ ಇದೆ, 50 million ಹೆಚ್ಚು ಡೌನ್ಲೋಡ್ಸ್ ಬಂದಿದೆ. ಇದೊಂದು ಸ್ಕ್ಯಾಮ್ ಅಪ್ಲಿಕೇಶನ್ ಆಗಿದ್ರೆ ಫಸ್ಟ್ ಆಫ್ ಆಲ್ ಪ್ಲೇ ಸ್ಟೋರ್ ಅಲ್ಲಿ ಅಲೋ ಇರ್ತಿರಲಿಲ್ಲ. ನಾನು ಈ ಆಪ್ ಪ್ರಮೋಷನ್ ಮಾಡಿದ ಉದ್ದೇಶ ಒಂದೇ ಆಗಿರುತ್ತೆ. ಈ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ 15 days ಬ್ಯಾಕ್ ಅಲ್ಲಿ ಸೊ ಇದರಿಂದ ಅರ್ನಿಂಗ್ ಮಾಡಿರ್ತೀನಿ. ಹೇಗಪ್ಪ ಅಂತ ಕೇಳ್ತೀರಾ, ನಾವೇನೋ ಅದರಲ್ಲಿ ಲಾಗಿನ್ ಮಾಡ್ಕೋಬೇಕು, ಆಮೇಲೆ ಪಾನ್ ಕಾರ್ಡ್ ಕೊಟ್ಬಿಟ್ಟು ಸೈನ್ ಅಪ್ ಮಾಡ್ಕೊಂಡ್ರೆ ಸೊ ಅಪ್ಲಿಕೇಶನ್ ಅಲ್ಲಿ ನಮಗೆ 100 rupees ಸಿಗುತ್ತೆ. ಸೊ 1 rupees ಇನ್ವೆಸ್ಟ್ಮೆಂಟ್ ಮಾಡಿ 100 rupees ಕೊಡ್ತಾ ಇದ್ರು. ಇದೊಂದು ಲೋನ್ ಅಪ್ಲಿಕೇಶನ್ ಆದ್ಮೇಲೆ ನಿಮ್ದು ಪರ್ಸನಲ್ ಡೀಟೇಲ್ಸ್ ಕೊಡ್ಲೇಬೇಕಾಗುತ್ತೆ. ಏನಕ್ಕಂದ್ರೆ ಇದರಲ್ಲಿ ಎಷ್ಟೋ ಜನರು ಲೋನ್ ನ ಅಪ್ಲೈ ಮಾಡ್ತಾರೆ, ಲೋನ್ ನ ಕ್ಯಾನ್ಸಲ್ ಮಾಡ್ತಾರೆ. ಈ ತರ ಲೋನ್ ವಿಷಯಗಳು ತುಂಬಾ ಇರುತ್ತೆ. ಅದಕ್ಕೋಸ್ಕರ ಅವರು ನಿಮ್ಮ ಪಾನ್ ಕಾರ್ಡ್ ನ ಕೇಳಿರ್ತಾರೆ. ಅಂಡ್ ಇದನ್ನ ಯಾರೆಲ್ಲ ಡೌನ್ಲೋಡ್ ಮಾಡ್ಕೊಂಡು ನಾನು ಹೇಳಿದ ಸ್ಟೆಪ್ ನ ನೀವು ಫಾಲೋ ಮಾಡಿದೀರಾ ಅವ್ರಿಗೂ ಕೂಡ ಅಮೌಂಟ್ ಬಂದಿದೆ. ಸೊ ಅಷ್ಟು ಜನರಿಗೆ ಇಲ್ಲಿವರೆಗೂ 11 ತಿಂಗಳಿಂದ ಇಲ್ಲಿವರೆಗೂ ಒಂದು ಇಶ್ಯೂ ಕೂಡ ಆಗಿಲ್ಲ. ಒಬ್ರು ಕೂಡ ನನಗೆ ಕಂಪ್ಲೇಂಟ್ ಮಾಡಿಲ್ಲ. ಬ್ರೋ ಈ ತರ ನೀವು ವಿಡಿಯೋದಿಂದ ಈ ತರ ಇಶ್ಯೂ ಆಗೈತೆ ಅಂತ ಅವ್ರ ಪಾಡಿಗೆ ಅವರಿದ್ದಾರೆ, ಅವರು ಅರ್ನಿಂಗ್ಸ್ ಮಾಡ್ಕೊಂಡಿದ್ದಾರೆ. ಅರ್ಥ ಆಯ್ತಾ ತಗಡೆ? ಇದು ನಿನ್ಗೆ ಹೇಳಿರೋದು ವೋಲ್ಟರ್. ಯಾವುದೋ ಒಂದು ಫೇಕ್ ಅಪ್ಲಿಕೇಶನ್ ಅಲ್ಲಿ ಹೋಗ್ಬಿಟ್ಟು ನೀನು ಪ್ರಮೋಷನ್ ಮಾಡಿದೀಯ ಅಂತ ಹೇಳ್ಬಿಟ್ಟು ಹರ್ಕೋಬೇಡ. ಇದು ಯಾವುದೇ ತರ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಅಲ್ಲ. ನೀನ್ ಮಾಡಿರೋ ಅಷ್ಟು ದೊಡ್ಡ ಕ್ರೈಮ್ ನಾನು ಇನ್ನೂ ಮಾಡಿಲ್ಲ. ಅದೇ ನೀನ್ ಮಾಡ್ತಾ ಇದ್ದ ಪ್ರಮೋಷನ್ಸ್ ಎಲ್ಲ ನಮ್ಮ ಆಡಿಯನ್ಸ್ಗೆ ಗೊತ್ತು ಯಾವ ರೇಂಜ್ ಮಾಡ್ತಿದ್ದೆ ಅಂತ. ಇವಾಗ ಏನ್ ಗೊತ್ತಾ ಗೈಸ್, ಈ ನನ್ನ ಮಗ ಸಿಕ್ಕಾಕೊಂಡಲ್ಲ, ಪಿನ್ ಟು ಪಾಯಿಂಟ್ ಏನಾದ್ರೂ ತಪ್ಪು ಹುಡ್ಕಕ್ಕೆ ಪರದಾಡ್ದಿದ್ದಾನೆ. ಸೊ ಕೆಳಗಡೆಯಿಂದ ಮೇಲಿಂದ ಜಂಪ್ ಮಾಡೋದು, ಅಲ್ಲಿ ಇಲ್ಲಿ ಹುಡ್ಕೋದು, ಮೂಲೆಲ್ಲಾದ್ರೂ ಸಿಗುತ್ತಾ ಅಂತ. ಬಟ್ ಏನೇ ಮಾಡಿದ್ರು ಕೂಡ ತಪ್ಪು ಮಾಡಿಲ್ಲ ಅಂದ್ಮೇಲೆ ತಪ್ಪು ಎಲ್ಲಿಂದ ಸಿಗುತ್ತೆ ಗೈಸ್? ನಾವಿ ಆಪ್ ನ ಹೋಗಿ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ಹೋಲಿಸ್ತಾನಲ್ಲ. ಇವನು ನಿಜವಾಗ್ಲೂ ತಲೆಯಲ್ಲಿ ಸಗಣಿ ಐತಾ, ಮೆದುಳು ಅನ್ನೋದು ಐತಾ, ಏನೋ ಗೊತ್ತಿಲ್ಲ. ಎಲ್ಲಾದ್ರೂ ಹೋಗ್ಬಿಟ್ಟು ಬೇರೆಯವ್ರಿಗೆಲ್ಲಾದ್ರೂ ಹೋಗ್ಬಿಟ್ಟು ದೊಡ್ಡ ಕಡೆ ಇದು ನಾವಿ ಆಪ್ ಬಂದ್ಬಿಟ್ಟು ಬೆಟ್ಟಿಂಗ್ ಆಪ್ ಅಂತ ಹೇಳ್ಬಿಟ್ಟು ಎಲ್ಲಾದ್ರೂ ಹೇಳ್ಬಿಟ್ಟು ಅದೇ ಕ್ಯಾರ ತಗೊಂಡು ಮುಖ ಕೊಡ್ಬಿಡ್ತಾರೆ. ಒಂದು ಮಾತಾಡ್ತೀನಿ ಅಂದಾಗ ಒಂದು ಅರ್ಥ ಇರಬೇಕು. ಇವಾಗ ಅಣ್ಣ ಇನ್ನೊಂದೇನೋ ಹೇಳೋನು, ಅದನ್ನು ಕೇಳ್ಕೊ ಬರೋಣ ಬನ್ನಿ. ನಿಮ್ಗೆಲ್ಲರಿಗೂ ಒಂದು ಕತೆ ಹೇಳ್ಬೇಕು ಗೈಸ್. ಅಣ್ಣ ಒಂದು ಕತೆ ಹೇಳ್ತಾನಂತೆ, ಯಾರು ಸೌಂಡ್ ಮಾಡಕ್ ಹೋಗ್ಬೇಡಿ, ನಿಶಬ್ದವಾಗಿ ಕೇಳಿ. ನಿಮ್ಗೆ ಹಿಂದೆ ಕಾಣಿಸ್ತಿರೋ ಮನೆ ಬಂದ್ಬಿಟ್ಟು ನಮ್ದೆ. ಒಂದು 5 ವರ್ಷದ ಹಿಂದೆ ನಾನು ಇದೇ ಮನೆಯಿಂದನೇ ಗೇಮ್ ಆಡ್ಕೊಂಡು ಬೆಳೆದವನು. ಇದೇ ನನ್ನ ಗೇಮಿಂಗ್ ರೂಮ್. ಇಂಟರ್ನೆಟ್ ಇಲ್ಲದೆ ಇರೋ ಊರಿಂದ ಬಂದು ಇಂಟರ್ನೆಟ್ ಅಲ್ಲೇ ವೈರಲ್ ಆಗುವಷ್ಟು ಸ್ಟೇಜ್ ಗೆ ಬಂದಿದ್ದೀನಿ. ಅದಕ್ಕೆ ಎಷ್ಟೊಂದು ಜನ ಏನೇನೋ ಪ್ರಮೋಷನ್ ಮಾಡ್ಬಿಟ್ಟು ಅವ್ರ ಚಟಗಳಿಗೋಸ್ಕರ ದುಡ್ಡನ್ನ ಅರ್ನ್ ಮಾಡ್ಕೊಂತಿದ್ದಾರೆ. ನಾನು ನಮ್ಮ ಅಪ್ಪ ಅಮ್ಮನಿಗೋಸ್ಕರ ಪ್ರಮೋಷನ್ ಮಾಡಿ ನಮ್ಮ ಅಪ್ಪ ನಮ್ಮಮ್ಮನಿಗೆ ಒಂದು ಮನೆ ಕಟ್ಸ್ಕೊಡ್ತಾ ಇದೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳ್ಬಿಟ್ಟು. ಇನ್ನ ಅಬ್ಬಾ ಸಖತ್ತಾಗಿ ಆಕ್ಟಿಂಗ್ ಮಾಡ್ತೀಯಣ್ಣ. ನೀನು ಫಸ್ಟ್ ಒಂದು ವರ್ಡ್ ಹೇಳಿದೆ, ನಾನು ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂತ. ಸೊ ಮಿಡಲ್ ಕ್ಲಾಸ್ ಇಂದ ಬಂದಿದ್ರೆ ಸೊ ನೀನು ಈ ತರ ಕೆಲಸ ಮಾಡ್ಬಿಟ್ಟು ಮಿಡಲ್ ಕ್ಲಾಸ್ ಜನರನ್ನ ಹಾಳು ಮಾಡ್ತಿರ್ಲಿಲ್ಲ. ಈ ತರ ಫೇಕ್ ಅಪ್ಲಿಕೇಶನ್ ಪ್ರಮೋಷನ್ ಅಂಡ್ ಬೆಟ್ಟಿಂಗ್ ಆಪ್ ಪ್ರಮೋಷನ್ ಮಾಡ್ಕೊಂಡು. ಇವಾಗ ನೀನ್ ವಿಡಿಯೋ ನೋಡ್ತಿರೋರು ಕೂಡ ಇನ್ನೂ ಅದೇ ಜಾಗದಲ್ಲಿ ಇರ್ತಾರೆ, ಅದಕ್ಕಿಂತ ಬಡವರು ಕೂಡ ಇರ್ತಾರೆ. ಸೊ ಇರಕ್ಕೊಂದ್ ಮನೆ ಇರುತ್ತೋ ಇಲ್ವೋ. ಇವಾಗ ನನ್ನ ಸಿಚುವೇಶನ್ ಕೂಡ ನಾನು ಏನಾದ್ರು ಶೇರ್ ಮಾಡ್ಕೊಂಡ್ರೆ ಎಲ್ಲರ ಕಣ್ಣಲ್ಲಿ ರಕ್ತಾನೆ ಬಂದ್ಬಿಡುತ್ತೆ. ಅದು ಬಿಟ್ಟು ನಾನು ಮಿಡಲ್ ಕ್ಲಾಸ್ ಇಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸಿಂಪತಿ ಗಿಡ್ಸ್ಕೊಳ್ಳೋದನ್ನ ನಿಲ್ಸು. ಅಂಡ್ ಸೆಕೆಂಡ್ ಒನ್ ಗೈಸ್, ಮತ್ತೆ ಎಷ್ಟೊಂದು ಜನ ಏನೇನೋ ಪ್ರಮೋಷನ್ ಮಾಡ್ಬಿಟ್ಟು ಅವ್ರ ಚಟಗಳಿಗೋಸ್ಕರ ದುಡ್ಡನ್ನ ಎರ್ನ್ ಮಾಡ್ತಾರಂತ. ಇವನು ಮನೆ ಕಟ್ಟಕ್ಕೋಸ್ಕರ ಎರ್ನ್ ಮಾಡ್ದ ಅಂತೆ. ಬ್ರೋ ನೀನ್ ನಿಯತ್ತಾಗಿ ದುಡ್ದಿರೋ ದುಡ್ಡಿಂದ ಮನೆ ಕಟ್ತಿಲ್ಲ. ಲೈಕ್ ಇದೊಂದು ಆಡಿಯನ್ಸ್ ನೆಲ್ಲ ಚೂತ್ಯ ಮಾಡಿ ಅವ್ರದ್ದು ದುಡ್ಡಿಂದಾನೇ ನೀನೊಂದು ಮನೆ ಕಟ್ಟಿದ್ಯಾ. ಮ್ಯಾನ್ಯುಪ್ಲೇಟ್ ಮಾಡೋದು ಕಲಿಬೇಕು ಅಂದ್ರೆ ಓಲ್ಡ್ ರನ್ ಹತ್ರ ಹೋಗ್ರು. ನೀವೇ ನೋಡಿದ್ರಲ್ಲ, ಕಣ್ಣಲ್ಲಿ ನೀರ್ ಬರೋ ತರ ಸ್ಟೋರಿ ಹೇಳ್ಬಿಟ್ಟು ಮ್ಯಾನ್ಯುಪ್ಲೇಟ್ ಮಾಡ್ತಾವನೆ. ಏನಂದ್ರೆ ಆಡಿಯನ್ಸ್ ನ ಚೂತ್ಯ ಮಾಡಿ ಆಡಿಯನ್ಸ್ ನ ಇವನ್ ಕಡೆ ಹೇಳ್ಕೋಬೇಕು, ನಾನು ಸಾಚ ಅಂತ ಪ್ರೂವ್ ಮಾಡ್ಕೋಬೇಕು ಅಂತ ಇವನ್ ಮೈಂಡ್ ಅಲ್ಲಿ ಇರೋದು. ಬಟ್ ಎಲ್ಲ ಆಡಿಯನ್ಸ್ಗೆ ಅರ್ಥ ಮಾಡ್ಸಕ್ಕಂತ ನಾನು ಬಂದಿದ್ದೀನಿ ಗುರು. ನಮ್ಮ ಫ್ರೀ ಫೈರ್ ಕಮ್ಯುನಿಟಿಲಿ ಇರೋ ಆಡಿಯನ್ಸ್ ನ ಅಷ್ಟು ಬೇಗ ನೀನು ಮ್ಯಾನ್ಯುಪ್ಲೇಟ್ ಮಾಡಕ್ ಆಗಲ್ಲ. ಇವನ್ ಮನೆನೇ ಕಟ್ಟಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಇತ್ತು, ಸೊ ಇನ್ಸ್ಟಾಗ್ರಾಮ್ ಇತ್ತು, ಇನ್ಸ್ಟಾಗ್ರಾಮ್ ಅಲ್ಲಿ ಬೇರೆ ಬೇರೆ ತರದ್ದು ಪ್ರಮೋಷನ್ಸ್ ಮಾಡ್ಬೋದಿತ್ತು, ಮೊಬೈಲ್ ಪ್ರಮೋಷನ್ ಬಂದಿತ್ತು. ಬ್ರೋ ಇವನಿಗೆ ದುಡ್ಡು ಮಾಡೋ ತರ ಆದ್ರೆ 100 ದಾರಿಗಳಿತ್ತು. ಸೊ ಇದು ಬಂದ್ಬಿಟ್ಟು ಸ್ವಲ್ಪ ಅತಿ ಆಸೆ, ಸೊ ಜಾಸ್ತಿ ದುಡ್ಡು ಮಾಡೋಣ ಅಂತ ಅಷ್ಟೇ. ಅದಕ್ಕೋಸ್ಕರ ಬಂದ್ಬಿಟ್ಟು ನನ್ನ ಕೈಲಿ ಸಿಕ್ಕಾಕೊಂಡು. ಇವಾಗ ಅರ್ಥ ಆಗಿರುತ್ತೆ ನಿಮ್ಗೆ, ತಲೆಯಲ್ಲಿ ಬುದ್ಧಿ ಅನ್ನೋದು ಇದ್ದಿದ್ರೆ ಸೊ ಯಾವ ರೇಂಜ್ಗೆ ಮ್ಯಾನ್ಯುಪ್ಲೇಟ್ ಮಾಡ್ತಿದ್ದ ಆಡಿಯನ್ಸ್ ನಾನು. ಆಮೇಲೆ ಗೈಸ್ ಮೈನ್ ಇಂಪಾರ್ಟೆಂಟ್ ಟಾಪಿಕ್ ಇವಾಗ ಹೇಳ್ತಿದ್ದೀನಿ ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬೇಕಿತ್ತು ಬಟ್ ಎಂಡಿಂಗ್ ಅಲ್ಲಿ ಹೇಳ್ತಾ ಇದ್ದೀನಿ. ಈ ಕ್ರಿಯೇಟರ್ಸ್ ಎಲ್ಲ ಸೇರ್ಕೊಂಡು ನನಗೊಂದು ಮಾತು ಹೇಳ್ತಾರೆ, ಇವನಿಗೆ ಕಂಟೆಂಟ್ ಗೆ ಬರ, ಅದಕ್ಕೋಸ್ಕರ ಯಾರ್ದೆಲ್ಲ ಫಾಲೋವರ್ಸ್ ಜಾಸ್ತಿ ಇದೆ ಅವ್ರದ್ದು ಹೆಸರು ಹೇಳ್ಕೊಂಡು ಸೊ ಅವ್ರ ಮೇಲೆ ಎಕ್ಸ್ಪೋಸ್ ವಿಡಿಯೋ ಮಾಡ್ಬಿಟ್ಟು ಫಾಲೋವರ್ಸ್ ಗೇನ್ ಮಾಡ್ಕೋತಿದ್ದಾನೆ. ಬ್ರದರ್ ಅಂಡ್ ಸಿಸ್ಟರ್ಸ್, ನಾನೊಂದು ಮಾತು ಹೇಳ್ತೀನಿ ಕೇಳಿ. ಅಕಸ್ಮಾತ್ ಇವನು ಈ ತರ ಚೂತಿಯ ಕೆಲಸ ಮಾಡಿಲ್ಲ ಅಂದಿದ್ರೆ ಸೊ ನಾನೇನಕ್ಕೆ ಎಕ್ಸ್ಪೋಸ್ ಮಾಡ್ತಿದ್ದೆ? ಇವನು ಒಳ್ಳೆ ಗೇಮ್ ಪ್ಲೇ ಇದ್ದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ರೆ ನಾನು ಎಕ್ಸ್ಪೋಸ್ ಮಾಡಿದ್ರು ಕೂಡ ಯಾರು ಇಲ್ಲಿ ಕೆಟ್ಟವನು ಅನ್ಸ್ಕೋತಿದೀನಿ ನಾನು. ಏನಕ್ಕಂದ್ರೆ ಏನೋ ಒಳ್ಳೆ ಅವನ ಮೇಲೆ ಸೊ ಕೆಟ್ಟ ಅಪರಾಧ ಓಡಿಸ್ಬಿಟ್ಟು ವ್ಯೂಸ್ ತಗೋತಿದ್ದೀನಿ ಅಂತ ಹೇಳ್ಬಿಟ್ಟು ಕೆಟ್ಟವನ್ ಆಗ್ತಿದ್ದೀನಿ ನಾನು. ಬಟ್ ತಪ್ಪು ಕೆಲಸ ಮಾಡಿದರೆ ಅದನ್ನ ಎಕ್ಸ್ಪೋಸ್ ಮಾಡಿದ್ದೀನಿ, ಅದನ್ನ ನಿಮ್ಗೆಲ್ಲ ಶೇರ್ ಮಾಡಿದ್ದೀನಿ. ಅವನು ಏನ್ ಕೆಟ್ಟವನ ಒಳ್ಳೆಯವನ ಅಂತ ಪ್ರೂವ್ ಮಾಡಿ ತೋರಿಸಿದ್ದೀನಿ ಅಷ್ಟೇ. ಕಂಟೆಂಟ್ ಏನ್ ಗುರು, ಕಂಟೆಂಟ್ ಏನ್ ಬೇಕಾದ್ರೂ ಮಾಡಾಕಿದ್ರು ಅದಕ್ಕೆ ಕಂಟೆಂಟ್
ಇಂಪಾರ್ಟೆಂಟ್ ಅಂತಾನೆ ಹೇಳೋದು. ಬಟ್ ಈ ತರ ಟಾಪಿಕ್ಸ್ ಬಂದಾಗ ಸೊ ನಾವ್ ಇದನ್ನ ಎಕ್ಸ್ಪೋಸ್ ಮಾಡಿದ್ರೆ ಬುದ್ಧಿ ಕಲಿತಾರೆ, ಅದಕ್ಕೋಸ್ಕರ ನಾನು ಎಕ್ಸ್ಪೋಸ್ ಮಾಡಿದೆ. ಅದು ಬಿಟ್ಬಿಟ್ಟು ಕಂಟೆಂಟ್ ಇಲ್ಲ ಲೌಡ್ ಆಗಿಲ್ಲ ಅನ್ಕೊಂಡ್ಬಿಟ್ಟು ನೀವೇನ್ ಕಿರ್ಚಬೇಕಾಗಿಲ್ಲ. ಇವಾಗ ಇವರೆಲ್ಲ ಶಾಂತವಾಗಿದ್ರೆ ಸೊ ನಾನು ಕೂಡ ಶಾಂತವಾಗ್ತೀನಿ ಅಷ್ಟೇ. Guys, ಇವಾಗ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಇದನ್ನ ನೀವೇ ಕಣ್ಣಾರೆ ನೋಡಿ ಯಾವ ತರ ಸ್ವಲ್ಪ ಹೇಳೋದು ಸಿಗುತ್ತಂತಾನು ಸ್ವಲ್ಪ ಹೇಳೋದು ಸಿಗಲ್ಲ ಅಂತಾನು. ಸೊ ಜಸ್ಟ್ ಇವಾಗ ನೀವು ಈ ವಿಡಿಯೋನ ನೋಡ್ಕೊ ಬನ್ನಿ, ಅವಾಗಲೇ ನೀವೇ ಅವ್ನು ಚೂತಿಯನ ಅಲ್ಲ ಅಂತ ಡಿಸೈಡ್ ಮಾಡೇ ಬಿಡ್ತೀರಾ. ನಿಮಗೆ ಸ್ಯಾಂಟಾ ಕ್ಲಾಸ್ ಬಂಡಲ್ ಆಮೇಲೆ ಈ ಅನಿಮೇಷನ್ ಮತ್ತೆ ಈ ಬಿಯರ್ಡ್ ಫ್ರೀ ಅಂದ್ರೆ ಫ್ರೀ ಆಗಿ ಪಿನ್ ಅನ್ನು ಸಿಗಲ್ಲ 25ನೇ ತಾರೀಕು. ನೀವು ಮಾಡಬೇಕಾಗಿರೋದು ಈ ಕೋಡ್ ನ ಕಾಪಿ ಮಾಡ್ಕೊಂಡು ಇಲ್ಲಿ ನನ್ನ ಬಯೋದಲ್ಲಿ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ವಾಟ್ಸ್ಆಪ್ ತರ ಬರುತ್ತೆ, ಅದರಲ್ಲಿ ಹೋಗ್ಬಿಟ್ಟು ನೀವು ಈ ಕೋಡ್ ನ ಅಪ್ಲೈ ಮಾಡಬೇಕಾಗುತ್ತೆ. ಆಮೇಲೆ 25ನೇ ತಾರೀಕು ನಿಮಗೆ ಇವೆಲ್ಲ ಫ್ರೀ ಆಗಿ ಪಿನ್ ಅನ್ನು ಸಿಗೋದಿಲ್ಲ. ಆ ಕೋಡ್ ನ ಕಾಪಿ ಮಾಡ್ಕೊಂಡೋಗಿ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ ಸೊ ಏನೋ ಸಿಗುತ್ತೆ ಅಂತ ಹೇಳ್ದ. ಆ ಕೋಡ್ ಕೂಡ ಕರೆಕ್ಟ್ ಆಗಿ ತೋರಿಸಿಲ್ಲ ನನ್ನ ಮಗ, ಇಲ್ಲಾಂದ್ರೆ ನಾನಾದ್ರೂ ಬಂಡಲ್ ತಗೋತಿದ್ದೆ. ಓ ನಿನ್ ಜನ್ಮಕ್ಕೆ ನನಗೆ ನಗು ಬರೋದು ಗುರು ನಿನ್ ವಿಡಿಯೋ ನೋಡಿದ್ರೆ. ಗೈಸ್ ಇವತ್ತಿನ ವಿಡಿಯೋ ಎಂಜಾಯ್ ಮಾಡಿರ್ತೀರಾ ಅನ್ಕೋತೀನಿ. ಒಬ್ಬ ಚೂತ್ಯ ನನ್ನ ಮಗನ ಎಕ್ಸ್ಪೋಸ್ ಮಾಡಿ ಹಾಕಿದೀನಿ. ಸೊ ಇವಾಗ ಆಡಿಯನ್ಸ್ ಮೈಂಡ್ ಅಲ್ಲಿ ಒಂದು ಮೆಚುರಿಟಿ ಅನ್ನೋದು ಇರುತ್ತೆ ಅನ್ಕೋತೀನಿ. ಸೊ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರಿಗೆ ಸಪೋರ್ಟ್ ಮಾಡಬಾರ್ದು ಅಂತಾನು ನಿಮಗೆ ಗೊತ್ತಾಗಿರುತ್ತೆ. ಗೈಸ್ ಕನ್ನಡ ಕಮ್ಯುನಿಟಿಲಿ ತುಂಬಾ ಕ್ರಿಯೇಟರ್ಸ್ ಇದ್ದಾರೆ, ಒಳ್ಳೆ ಒಳ್ಳೆ ಗೇಮ್ ಪ್ಲೇ ಇರೋರ್ ಕಡೆ ನೋಡಿ ಅವ್ರನ್ನ ಸಪೋರ್ಟ್ ಮಾಡಿ. ಸೊ ಒಂದು ಹುಡುಗಿ ಫೇಸ್ ಕ್ಯಾಮ್ ಮಾಡ್ಕೊ ಬಂದ್ಲು ಅಂತ ಅವಳಿಗಂತಲ್ಲ ಸಪೋರ್ಟ್ ಮಾಡೋದು, ಹುಡುಗ ಕಷ್ಟ ಪಡ್ತಿರ್ತಾನೆ 20 ಗಂಟೆ ಲೈವ್ ಮಾಡ್ತಿರ್ತಾನೆ. ಸೊ ಕಮ್ಮಿ 4-5 ವ್ಯೂಸ್ ಬರ್ತಾ ಇರುತ್ತೆ, ಇಂಥವ್ರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಲವ್ ಯು ಆಲ್ ಗೈಸ್, ಬೈ, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.